ಇದು ಡಿಜಿಟಲ್ ಯುಗ, ಕ್ಯಾಶ್ಲೆಸ್ ದುನಿಯಾ. ಹಿಡಿದಿದ್ದಕ್ಕೂ ಮುಟ್ಟಿದ್ದಕ್ಕೂ ಫೋನ್ ಪೇ ಮಾಡುವುದು ಕಾಮನ್. ಹಾಗಾಗಿಯೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಕ್ಯಾಶ್ ಸಂಕಷ್ಟ ಎದುರಾಗಿದೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಕ್ಯಾಶ್ ಸಂಕಷ್ಟ. ಕ್ಯಾಶ್ ಬೇಕಂದ್ರೆ ಅಲೆದಾಡುವ ಪರಿಸ್ಥಿತಿ. ನಗರದಲ್ಲಿರುವ ಬಹುತೇಕ ಎಟಿಎಂಗಳಿಗೆ ಬೀಗ. ಬೆಂಗಳೂರಿನಲ್ಲಿ ಗಲ್ಲಿಯಲ್ಲಿ ಎಟಿಎಂಗಳು ಸಿಗುತ್ತಿತ್ತು. ಆದ್ರೀಗ ಎಲ್ಲವೂ ಆನ್ಲೈನ್ ಪೇಮೆಂಟ್ ಕಾಲ. ಅಪ್ಪಿತಪ್ಪಿ ಕ್ಯಾಶ್ ಬೇಕು ಅಂದ್ರೆ ನೀವು ಅಲೆದಾಡಲೇಬೇಕು. ಯಾಕಂದ್ರೆ ನಗರದಲ್ಲಿ ಈಗ ಬಹುತೇಕ ಎಟಿಎಂಗಳು ಬಾಗಿಲು ಹಾಕಿಕೊಂಡಿವೆ. ಚಾಲ್ತಿಯಲ್ಲಿರುವ ಎಟಿಎಂಗಳಲ್ಲಿ ನೋ ಕ್ಯಾಶ್ ಬೋರ್ಡ್ ರಾರಾಜಿಸ್ತಾ ಇದೆ. ರಿಯಾಲಿಟಿ ಚೆಕ್ 1, ಸ್ಥಳ ಗಾಯತ್ರಿ ನಗರ. ಈಗ ಎಲ್ಲವೂ ಡಿಜಿಟಲ್ ಯುಗ. ಸೊ ಹೀಗಾಗಿ ಎಟಿಎಂನಲ್ಲಿ ಕ್ಯಾಶ್ ಬೇಕಾದರೆ ಸಾಕಷ್ಟು ಎಟಿಎಂಗಳಿಗೆ ರೌಂಡ್ ಹೊಡಿಬೇಕು. ಯಾಕಂದರೆ ಬೆಂಗಳೂರಿನ ಬಹುತೇಕ ಎಟಿಎಂಗಳು ಒಂದೋ ಶಟ್ ಡೌನ್ ಆಗಿದೆ, ಇಲ್ಲ ಅಂದರೆ ಅಲ್ಲಿ ಕ್ಯಾಶ್ ಸಿಗೋದೇ ಡೌಟು. ಸೊ ಆ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಈ ಹಿಂದೆ ಎಲ್ಲ ಸಾಕಷ್ಟು ಎಟಿಎಂಗಳು ಬೆಂಗಳೂರಿನಲ್ಲಿ ಗಲ್ಲಿಯಲ್ಲಿ ಎಟಿಎಂಗಳಿದ್ವು. ಜನ ಹೋಗಿ ಕ್ಯಾಶನ್ನು ಡ್ರಾ ಮಾಡ್ಕೋತಾ ಇದ್ರು. ಆದರೆ ಈಗ ಎಲ್ಲವೂ ಕೂಡ ಆನ್ಲೈನ್ ಪೇಮೆಂಟ್ಗಳೇ ಹೆಚ್ಚಳ ಆಗಿದೆ. ಜೊತೆಗೆ ಬಹುತೇಕ ಎಟಿಎಂಗಳಲ್ಲಿ ಕ್ಯಾಶ್ ಏನಾದರೂ ಬೇಕು ಅಂತ ಅಂದರೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿಂದ ಬೆಂಗಳೂರಿನಲ್ಲಿ ವೆಂಡರ್ಸ್ ಕೂಡ ಬಹುತೇಕರು ಪ್ರತಿಭಟನೆಗೆ ನಿರತರಾಗಿದ್ದಾರೆ. ಸೊ ಹಾಗಾಗಿ ಕ್ಯಾಶ್ ಕೂಡ ಹಾಕ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಬೆಂಗಳೂರಿನ ನಾನಾ ಭಾಗದಲ್ಲಿ, ಈಗ ನಾವಿರುವಂಥದ್ದು ಗಾಯತ್ರಿ ನಗರ ಭಾಗದಲ್ಲಿ, ಸೊ ಇಲ್ಲಿನ ಎಟಿಎಂ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಎಟಿಎಂಗೆ ಅಂದರೆ ಅದನ್ನು ಶಟ್ ಡೌನ್ ಮಾಡಿದ್ದಾರೆ. ಎಟಿಎಂ ವರ್ಕೇ ಆಗ್ತಾ ಇಲ್ಲ. ಅಲ್ಲಿ ಕ್ಯಾಶ್ ಸಿಗೋದು ಬಿಡಿ, ಎಟಿಎಂ ಈ ಒಂದು ಡೋರೇ ಓಪನ್ ಆಗಿಲ್ಲ. ಸೊ ಹಾಗಾಗಿ ತುಂಬ ದಿನಗಳಿಂದ ಇದು ಶಟ್ ಡೌನ್ ಆಗಿದೆ. ಸೊ ಬೆಂಗಳೂರಿನ ಬಹುತೇಕ ಭಾಗದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇದೆ. ರಿಯಾಲಿಟಿ ಚೆಕ್, ಸ್ಥಳ ರಾಜಾಜಿನಗರ. ಬೆಂಗಳೂರಿನ ರಾಜಾಜಿನಗರದಲ್ಲಿದ್ದೀವಿ. ಇಲ್ಲಿ ನೋ ಕ್ಯಾಶ್ ಅನ್ನುವಂತಹ ಬೋರ್ಡ್ ಇಲ್ಲ, ಬದಲಾಗಿ ಎಟಿಎಮ್ಮೇ ಶಟ್ ಡೌನ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ಎಟಿಎಂ ಕ್ಲೋಸ್ ಆಗಿರುವಂತಹ ದೃಶ್ಯ ನಮಗೆ ಕಾಣಿಸ್ತಾ ಇದೆ. ಸೊ ಬಹುತೇಕ ಬೆಂಗಳೂರಿನ ನಗರದಲ್ಲಿರುವಂತಹ ಎಟಿಎಂಗಳು ಕ್ಲೋಸೇ ಆಗಿದೆ. ತುಂಬ ತಿಂಗಳುಗಳ ಹಿಂದೆ ಇದು ಶಟ್ ಡೌನ್ ಆಗಿರುವಂಥದ್ದು. ಒಂದು ಜನ ಎಟಿಎಂನತ್ತ ಮುಖ ಮಾಡ್ತಾ ಇಲ್ಲ. ಇನ್ನೊಂದು ಕಡೆಗೆ ವೆಂಡರ್ಸ್ಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕ್ಯಾಶನ್ನು ಡೆಪಾಸಿಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಎಲ್ಲವೂ ಕೂಡ ಡಿಜಿಟಲ್ ಪೇಮೆಂಟ್ಗಳೇ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಎಟಿಎಂ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಇದೆ. ಜನ ಕ್ಯಾಶ್ನಲ್ಲಿ ವಹಿವಾಟು ಮಾಡೋದೇ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಹುತೇಕ ಎಟಿಎಂಗಳು ಶಟ್ ಡೌನ್ ಆಗಿದೆ. ಇಲ್ಲ ಎಟಿಎಂಗಳಲ್ಲಿ ದುಡ್ಡೇ ಸಿಗ್ತಾ ಇಲ್ಲ. ಸೊ ಇನ್ನೊಂದು ಕಡೆಯಲ್ಲಿ ಜನರಿಗೆ ಎಮರ್ಜೆನ್ಸಿಗೆ ಏನಾದರೂ ಕ್ಯಾಶ್ ಬೇಕು ಅಂತ ಅಂದಾಗ ಜನ ಎಟಿಎಂನಿಂದ ಎಟಿಎಂ ಬೇಕು ಅಂತ ಅಂದರೆ ತುಂಬ ರೌಂಡ್ ಹೊಡೆಯುವಂತಹ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ಕ್ಯಾಶ್ ರೂಪದಲ್ಲಿ ವ್ಯವಹಾರ ಈಗ ಅಪರೂಪವಾಗಿದೆ. ಹೀಗಾಗಿ ಎಟಿಎಂಗಳು ಕೂಡ ಕಡಿಮೆಯಾಗಿದೆ. ಮುಂದೊಂದು ದಿನ ಎಟಿಎಂಗಳು ಸಂಪೂರ್ಣ ಕಣ್ಮರೆಯೇ ಆಗುತ್ತೇನೋ ಅಂತ ಅನಿಸುತ್ತಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.